ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಎಲಿವೇಟೆಡ್ ಫ್ಲೈಓವರ್ ಆಫೀಸರ್ ಸಾವನ್ನಪ್ಪಿದ್ದಾರೆ. 52 ವರ್ಷದ ಮಂಜುನಾಥ್ ಪಿ ಎಲಿವೇಟೆಡ್ ಫ್ಲೈಓವರ್ ಆಫೀಸರ್ ಇವರು. ಸದ್ಯ ಇವರು ಸಾವನ್ನಪ್ಪಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಒಂದು ಕಡೆ ಇವರ ಮಗಳ ಮದುವೆ ಸಂಭ್ರಮ ಮನೆಯಲ್ಲಿ ಮನೆ ಮಾಡಿತ್ತಂತೆ. ಆದರೆ ಮಗಳ ಮದುವೆ ಸಂಭ್ರಮದಲ್ಲಿದ್ದ ಅಪ್ಪ ಕೊನೆಯುಸಿರೆಳೆದಿದ್ದಾರೆ. ಮಗಳ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಂತಹ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಸಂಭವಿಸಿರುವಂತಹ ಭೀಕರ ಅಪಘಾತ ಇದಾಗಿದೆ. ಸಂಭ್ರಮದಲ್ಲಿ ಇರಬೇಕಾದಂತಹ ಮನೆ ಈಗ ಸೂತಕದ ಛಾಯೆ ಆವರಿಸಿಕೊಂಡಿದೆ. ಆ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಮಂಜುನಾಥ್ ಕಾರು ಕೆಟ್ಟು ನಿಂತಿತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಟೋಯಿಂಗ್ ವೆಹಿಕಲ್ ಅನ್ನ ಕರೆಸಿ ತೆರವು ಮಾಡಿಸ್ತಾ ಇದ್ದಂತಹ ಫ್ಲೈಓವರ್ ಸಿಬ್ಬಂದಿ ಇನ್ನೇನು ಕಾರು ಟೋಯಿಂಗ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ಅಂತೆ. ವೇಗವಾಗಿ ಬಂದಂತಹ ಟಾಟಾ ಎಸ್ ವಾಹನದಿಂದ ಈ ಸರಣಿ ಅಪಘಾತ ಸಂಭವಿಸಿರುವಂಥದ್ದು. ಅಂದ್ರೆ ಫ್ಲೈಓವರ್ ಟೋಲ್ ಸಿಬ್ಬಂದಿ ವಾಹನ ಮತ್ತು ಕಾರಿಗೆ ಡಿಕ್ಕಿ ಹೊಡೆದು ಈ ಡಿಕ್ಕಿಯ ರಭಸಕ್ಕೆ ಟಾಟಾ ಎಸ್ ಗಾಡಿ ಹೊಡೆದಿದೆ. ಹೀಗಾಗಿ ಎರಡೂ ಕಾರುಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿವೆ. ಟೋಲ್ ವಾಹನದಲ್ಲಿ ಮಂಜುನಾಥ್ ಸೇರಿದಂತೆ ಇನ್ನೂ ಕೂಡ ಇಬ್ಬರಿದ್ರು. ಆ ಇಬ್ಬರಿಗೂ ಕೂಡ ಗಂಭೀರ ಗಾಯಗಳಾಗಿದೆ. ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯೆಯೇ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಉಳಿದವರು ಸದ್ಯಕ್ಕೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಬಹಳ ಭೀಕರ ಅಪಘಾತ ಇದು ಅಂತಾನೆ ಹೇಳಬಹುದು. ಯಾಕಂದ್ರೆ ಒಂದು ಕಡೆ ಮಗಳ ಮದುವೆ ಸಂಭ್ರಮದಲ್ಲಿದ್ರು, ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ತಂದೆ. ಅವರ ಪರಿಸ್ಥಿತಿ, ಮನೆಯವರ ಪರಿಸ್ಥಿತಿ ಯಾವ ರೀತಿ ಇದೆ, ಹಾಗೆ ಯಾವಾಗ ನಡೆದಂತಹ ದುರ್ಘಟನೆ ಇದು, ಈ ಬಗ್ಗೆ ಓವರ್ ಆಲ್ ಮಾಹಿತಿ. ಖಂಡಿತ ಮಧು, ನಿನ್ನೆ ತಡರಾತ್ರಿ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಬೆಂಗಳೂರು ಹೊಸೂರು ರಸ್ತೆ ಒಂದು ಎಲಿವೇಟೆಡ್ ಫ್ಲೈಓವರ್ ಮೇಲೆ ಇದು ಅಂದ್ರೆ ಸಾಮಾನ್ಯವಾಗಿ ಹೋಗಿದೆ. ಈ ರೀತಿ ಒಂದು ಅಪಘಾತಗಳಂತಾನೆ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಈ ಹಿಂದೆನೂ ಕೂಡ ಅಲ್ಲಿ ಎಲಿವೇಟೆಡ್ ಫ್ಲೈಓವರ್ ಮೇಲೆ ಒಂದು ಅಜಾಗರೂಕತೆಯ ಒಂದು ಡ್ರೈವಿಂಗ್ ಇಂದಾಗಿ ಈ ರೀತಿ ಪ್ರಕರಣಗಳು ಕೂಡ ಸಂಭವಿಸ್ತಾ ಇರ್ತಕ್ಕಂಥದ್ದು. ತಡರಾತ್ರಿ ಒಂದು ಕಾರು ಕೆಟ್ಟು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ NHIV ಸಿಬ್ಬಂದಿ ಆಗಿರ್ತಕ್ಕಂಥ ಬಿ ಮಂಜುನಾಥ್ ರವರು ಆ ಒಂದು ವೆಹಿಕಲ್ ನ ಟೋ ಮಾಡುವಂತ ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸತಕ್ಕಂಥದ್ದು. ಅಂದ್ರೆ ಟೋಯಿಂಗ್ ವೆಹಿಕಲ್ ನ ತೆಗೆದುಕೊಂಡು ಹೋದಂತ ಬಿ ಮಂಜುನಾಥ್ ರವರು ಇವರು ಒಂದು ಎಲಿವೇಟೆಡ್ ನ ಸಿಬ್ಬಂದಿ ಕೂಡ ಆಗಿರ್ತಾರೆ. ಈತ ಆ ಒಂದು ಟೋಯಿಂಗ್ ವೆಹಿಕಲ್ ಕಾರನ್ನ ಟೋಯಿಂಗ್ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡು ಇನ್ನೇನು ಟೋಯಿಂಗ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಬಂದಂತ ಒಂದು ಟಾಟಾ ಎಸ್ ಏನಿರ್ತದೆ ಬಂದು ಆ ಒಂದು ನಿಯಂತ್ರಣ ತಪ್ಪಿ ಗುದ್ದು ಇವರಿಗೆ ಒಂದು ಡಿಕ್ಕಿಯನ್ನು ಹೊಡಿತದೆ. ಡಿಕ್ಕಿಯನ್ನು ಹೊಡೆದಂತ ಸಂದರ್ಭದಲ್ಲಿ ಸರಣಿ ಅಪಘಾತಗಳಿಗೂ ಸಂಭವಿಸ್ತವೆ. ಹೀಗಾಗಿ ಅದರಲ್ಲಿದ್ದಂತಹ ಬಿ ಮಂಜುನಾಥ್ ಸೇರಿದಂತೆ ಇನ್ನೂ ಒಂದು ಇಬ್ಬರು ಸಿಬ್ಬಂದಿಗಳು ಕೂಡ ಆ ಒಂದು ಟೋಯಿಂಗ್ ವೆಹಿಕಲ್ ಅಲ್ಲಿ ಇರ್ತಾರೆ. ಹೀಗಾಗಿ ಅಲ್ಲೇ ಒಂದು ಸೀರಿಯಸ್ ಆಗಿ ಇಂಜುರಿ ಕೂಡ ಆಗ್ತಾರೆ. ಹಾಗಾಗಿ ಸ್ಥಳಕ್ಕೆ ಅದರಿಂದ ಕಾರಣ ಒಂದು ಟಾಟಾ ಎಸ್ ನ ಹಿಂದೆ ಸರಣಿ ಅಪಘಾತದಂತೆ ಸುಮಾರು 4 ವೆಹಿಕಲ್ಗಳು ಕೂಡ ಅಪಘಾತಕ್ಕೀಡಾಗ್ತವೆ. ಹೀಗಾಗಿ ಆ ಟೋಯಿಂಗ್ ವೆಹಿಕಲ್ ನಲ್ಲಿದ್ದಂತ ಮಂಜುನಾಥ್ ಮತ್ತೆ ಆತನ ಸಿಬ್ಬಂದಿ ಇಬ್ಬರು ಕೂಡ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಆಸ್ಪತ್ರೆಗೆ ಸಾಗಿಸುವಂತ ಸಂದರ್ಭದಲ್ಲಿ ರಸ್ತೆ ಮಾರ್ಗದಲ್ಲಿಯೇ ಬಿ ಮಂಜುನಾಥ್ ರವರು ಮೃತಪಟ್ಟಿರ್ತಕ್ಕಂಥದ್ದು. ಅದು ಇನ್ನುಳಿದ ಇಬ್ಬರು ಸಿಬ್ಬಂದಿಗಳು ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯ ಒಂದು ನಾರಾಯಣ ಹೃದಯಾಲಯಕ್ಕೆ ಇವರನ್ನು ಕೂಡ ದಾಖಲಿಸಲಾಗಿದೆ. ಹೀಗಾಗಿ ಇದೇ ತಿಂಗಳ 10ನೇ ತಾರೀಕಿನಂದು ಕೂಡ ಬಿ ಮಂಜುನಾಥ್ ರವರ ಮಗಳ ಮದುವೆ ಇತ್ತು. ಎಲ್ಲಾ ಕೂಡ ಪತ್ರಿಕೆಗಳನ್ನ ಹಂಚುವ ಕಾರ್ಯ ಕೂಡ ಮಾಡ್ತಾ ಇದ್ರು. ಹೀಗಾಗಿ ರಾತ್ರಿ ಪಾಳ್ಯದಲ್ಲಿದ್ದಂತಹ ಒಂದು ಸಿಬ್ಬಂದಿ ಆಗಿರ್ತಕ್ಕಂಥ ನೈಟ್ ಡ್ಯೂಟಿಗೆ ಬಂದಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಒಂದು ದುರ್ಘಟನೆ ಸಂಭವಿಸಿದ್ದು ಅವರ ಮನೆಯ ಒಂದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51,
GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.